ಇನ್ನು ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದ ಕಡೆ ಹೋಗೋಣ. ಅಲ್ಲೂ ಕೂಡ ನಿನ್ನೆ ಸಂಭ್ರಮಾಚರಣೆ ಜೋರಾಗಿತ್ತು. ಆ, ಶಿವಮೊಗ್ಗದ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇರುವಂಥದ್ದು. ಪಟಾಕಿಯನ್ನು ಸಿಡಿಸಿ ಜಗಮಗಿಸುವ ದೀಪಾಲಂಕಾರದ ನಡುವೆ ಹೊಸ ವರ್ಷವನ್ನು ಬರಮಾಡಿಕೊಂಡಿದ್ದಾರೆ ಮಲೆನಾಡಿಗರು. ಶಿವಮೊಗ್ಗದ ಕಂಟ್ರಿ ಕ್ಲಬ್, ರೆಸ್ಟೋರೆಂಟ್, ಹೋಟೆಲ್ಗಳಲ್ಲಿ ಹೊಸ ವರ್ಷಾಚರಣೆಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಂತಹ ಸಾವಿರಾರು ಮಲೆನಾಡಿನ ಜನರು ಹೊಸ ವರ್ಷವನ್ನು ಅದ್ಧೂರಿಯಾಗಿ ವೆಲ್ಕಮ್ ಮಾಡಿಕೊಂಡಿದ್ದಾರೆ. DJ ಹಾಡುಗಳಿಗೆ ಕುಣಿದು ಕುಪ್ಪಳಿಸಿ ನ್ಯೂ ಇಯರ್ ಅನ್ನು ಸೆಲೆಬ್ರೇಟ್ ಮಾಡಿದ್ದಾರೆ. ಈ ನ್ಯೂ ಇಯರ್ ಯಾವುದೇ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಜಾತಿ ಭೇದದ ಹಂಗಿರೋದಿಲ್ಲ, ವಯಸ್ಸಿನ ಮಿತಿ ಇರೋದಿಲ್ಲ. ಈ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಈ ರೀತಿಯ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗ್ತಾರೆ. ಇನ್ನು ಶಿವಮೊಗ್ಗದಲ್ಲೂ ಕೂಡ ಅದೇ ರೀತಿಯ ಪಾರ್ಟಿಯಲ್ಲಿ ದೃಶ್ಯಗಳು ಕಂಡುಬಂದು ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರು ಕೂಡ ಜಗಮಗಿಸುವಂತಹ ಲೈಟ್ಸ್ನ ನಡುವೆ DJ ಸಾಂಗಿಗೆ ಸ್ಟೆಪ್ಸನ್ನು ಹಾಕಿರುವಂತಹದ್ದು. ಹೊಸ ವರ್ಷವನ್ನು ಕುಣಿದು ಕುಪ್ಪಳಿಸುವ ಮೂಲಕ ಅತ್ಯಂತ ಸಂಭ್ರಮದಿಂದ ಖುಷಿಯಿಂದ ಬರಮಾಡಿಕೊಂಡಿದ್ದಾರೆ. ಇದು ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ನಿನ್ನೆ ಹೊಸ ವರ್ಷವನ್ನು ಸಂಭ್ರಮಾಚರಣೆ ಮಾಡಿದಂತಹ ರೀತಿ. ಬೆಳಗಾವಿ ಮತ್ತು ಶಿವಮೊಗ್ಗದಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆ ಹೇಗಿತ್ತು ಅನ್ನೋದನ್ನು ನೋಡಿದ್ವಿ. ಇನ್ನು ಕಡಲ ನಗರಿ ಮಂಗಳೂರು, ಅಲ್ಲೂ ಕೂಡ ನಿನ್ನೆ ಅದ್ಭುತವಾಗಿ ಹೊಸ ವರ್ಷವನ್ನು ಬರಮಾಡಿಕೊಳ್ಳಲಾಗಿದೆ. ಅಲ್ಲೂ ಕೂಡ ಪಾರ್ಟಿಯ ಜೋರಾಗಿತ್ತು. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಜನ ಯೂತ್ಸು ಅದರಲ್ಲೂ ಪ್ರಮುಖವಾಗಿ ಡ್ಯಾನ್ಸ್ ಮಾಡುವ ಮೂಲಕ, ಪಾರ್ಟಿ ಮಾಡುವ ಮೂಲಕ ಹೊಸ ವರ್ಷವನ್ನು ಖುಷಿಯಿಂದ ಬರಮಾಡಿಕೊಂಡಿದ್ದಾರೆ.
ಮಂಗಳೂರಿನಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆ ಹೇಗಿತ್ತು ಅನ್ನೋದನ್ನು ನೋಡಿದ್ವಿ. ಇನ್ನು ಕಲ್ಪತರು ನಾಡು ತುಮಕೂರಿನ ಕಡೆ ಹೋಗೋಣ. ಅಲ್ಲೂ ಕೂಡ ನಿನ್ನೆ ಸಂಭ್ರಮಾಚರಣೆ ಜೋರಾಗಿತ್ತು. ಅಲ್ಲೂ ಕೂಡ ಡ್ಯಾನ್ಸು, ಅಲ್ಲೂ ಕೂಡ DJ, ಅಲ್ಲೂ ಕೂಡ ಜಗಮಗಿಸುವಂತಹ ಲೈಟ್ಸು, ಅದರ ನಡುವೆ ಯುವ ಸಮೂಹದ ಡ್ಯಾನ್ಸ್ ಮಾಡುವ ಮೂಲಕ ಈ ಹೊಸ ವರ್ಷವನ್ನು ಬರಮಾಡಿಕೊಂಡಿರುವಂಥದ್ದು. ಈ ಹಬ್ಬ ಹರಿದಿನಗಳು, ಈ ರೀತಿಯ ಸಂಭ್ರಮಾಚರಣೆಗಳು ಬರೋದೇ ಜನರನ್ನು ಒಗ್ಗೂಡಿಸಿರುತ್ತೆ. ಇರೋ ಬರೋ ಟೆನ್ಷನ್ಗಳನ್ನೆಲ್ಲ ಮರೆತು ಜನ ನಿನ್ನೆ ಸಂಭ್ರಮಾಚರಣೆಯಲ್ಲಿ ತುಮಕೂರಿನಲ್ಲಿ ಭಾಗಿಯಾಗಿದ್ದು ಹೀಗೆ. ತುಮಕೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನನ್ನು ನೀವು ನೋಡಿದ್ರಿ. ಈಗ ಕೃಷ್ಣನೂರು, ಉಡುಪಿ ಕಡೆ ಹೋಗೋಣ. ಅಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಷನ್ ಜೋರಾಗಿತ್ತು. ಅದರಲ್ಲೂ ಕೂಡ ಈ ಮಣಿಪಾಲ್, ಅಲ್ಲಿ ವಿದ್ಯಾರ್ಥಿಗಳಿಂದಲೇ ತುಂಬಿ ತುಳುಕ್ತಾ ಇದ್ವಂತೆ ಪಬ್ಗಳು. 2024ಕ್ಕೆ ಟಾಟಾ ಬಾಯ್ ಬಾಯ್ ಹೇಳಿ 2025 ಉಡುಪಿಯ ಜನ ಹೇಗೆ ಬರಮಾಡ್ಕೊಂಡ್ರು ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ರಸ್ತೆಗಳಲ್ಲಿ ಪಟಾಕಿ ಸಿಡಿಸಿದ್ರು, ಹೊಸ ವರ್ಷವನ್ನು ಕೂಗಾಟ, ಚೀರಾಟ, ಡ್ಯಾನ್ಸ್ ಮಾಡುವ ಮೂಲಕ ವೆಲ್ಕಮ್ ಮಾಡಿಕೊಂಡ್ರು. 12:30 ನಂತರ ಸೆಲೆಬ್ರೇಷನ್ಗೆ ಪೊಲೀಸರು ಬ್ರೇಕ್ ಹಾಕಿದರು. ಅದಾದ ಮೇಲೆ ಕೆಲವರು ಈ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡೋರು, ಕಿರಿಕ್ ಮಾಡೋರಿಗೆಲ್ಲ ಪೊಲೀಸರು ಬಿಸಿ ಬಿಸಿ ಕಜ್ಜಾಯ ಕೊಟ್ಟು ಕಳಿಸಿದ್ದಾರೆ. ಹೆಲ್ಮೆಟ್ ಇಲ್ಲದೆ ಓಡಾಡೋರಿಗೆಲ್ಲ ದಂಡ ಹಾಕಿದ್ದಾರೆ. ಮಣಿಪಾಲ್ ಪೊಲೀಸರು ದಂಡವನ್ನು ವಿಧಿಸಿ ಪಾರ್ಟಿ ಕಿಕ್ನಲ್ಲಿದ್ದವ್ರಿಗೆ ಅವರ ಕಿಕ್ಕನ್ನು ಇಳಿಸುವಂತಹ ಕೆಲಸ ಮಾಡಿರುವಂಥದ್ದು.